ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ದಾಸ್ತಿಕೊಪ್ಪ ಗ್ರಾಮದ ಸರ್ಕಾರಿ ಆದರ್ಶ ಮಹಾವಿದ್ಯಾಲಯದಲ್ಲಿ ಕರ್ನಾಟಕ ಸಂಗ್ರಾಮ ಸೇನೆ ತಾಲೂಕು ಘಟಕ ವತಿಯಿಂದ ಪರಿಸರ ದಿನಾಚರಣೆ ಅಂಗವಾಗಿ ವನಮೋತ್ಸವ ಹಾಗೂ 10ನೇ ತರಗತಿಯ ಕನ್ನಡ ಮಾಧ್ಯಮದಲ್ಲಿ ಹೆಚ್ಚಿನ ಅಂಕ ಪಡೆದ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ವಿಭಿನ್ನವಾಗಿ ಆಚರಿಸಲಾಯಿತು. ಅರಣ್ಯ ಇಲಾಖೆ ಅಧಿಕಾರಿಗಳಾದ ಅರುಣ್ ಕುಮಾರ್ ಅಷ್ಟಗಿ ಅವರು ಸಸಿ ನೆಡುವ ಮುಖಾಂತರ ಚಾಲನೆ ನೀಡಿ, ಪ್ರತಿ ವರ್ಷ ಕರ್ನಾಟಕ ಸಂಗ್ರಾಮ ಸೇನೆಯವರು ಪರಿಸರ ದಿನಾಚರಣೆ ಅಂಗವಾಗಿ ವನ ಮಹೋತ್ಸವ ಕಾರ್ಯಕ್ರಮ ಮಾಡುವುದು ತಾಲೂಕಿನಲ್ಲಿ ಪರಿಸರ ಬೆಳೆಸುವಲ್ಲಿ ಸಾತಪ್ಪ ಕುಂಕುರವರು ನಿರಂತರ ಪರಿಶ್ರಮ ಸಂತೋಷ ತಂದಿರುತ್ತದೆ. ಕಾರ್ಯಕ್ರಮದ ಉದ್ಘಾಟಕರಾಗಿ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ಶಿವಣ್ಣ ಅದರಗುಂಚಿ ಅವರು ಮಾತನಾಡಿ, ತಾಲೂಕಿನಲ್ಲಿ ಕರ್ನಾಟಕ ಸಂಗ್ರಾಮ ಸೇನೆಯು ಉತ್ತಮ ರೀತಿ ಕೆಲಸ ಮಾಡುತ್ತಿರುತ್ತದೆ. ಅದಲ್ಲದೆ ಸಾತಪ್ಪ ಕುಂಕುರವರು ಪ್ರತಿ ವರ್ಷ ತಾಲೂಕಿನಲ್ಲಿ ಸಾಧಕರನ್ನು ಗುರುತಿಸಿ ಸನ್ಮಾನಿಸುವುದರಿಂದ ತಾಲೂಕಿನ ಎಲ್ಲಾ ಜನರಲ್ಲಿ ಮನಸ್ಸಿನಲ್ಲಿ ಇರುವಂಥ ವ್ಯಕ್ತಿ ಮುಖ್ಯ ಅತಿಥಿಗಳಾಗಿ ಜಾನಪದ ವಿದ್ವಾಂಸರಾದ ಎಂ.ಆರ್. ತೋಟಗಟ್ಟಿ ಸಾತಪ್ಪವರು ಪ್ರತಿ ವರ್ಷ ತಾಲೂಕಿನ ಮಕ್ಕಳಿಗೆ ಪುರಸ್ಕಾರ ಮಾಡುವುದರಿಂದ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳವಣಿಗೆಗೆ ಸಂತೋಷ ತರುತ್ತದೆ ಎಂದರು. ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸೋಮಲಿಂಗ ಒಡೆಯರ್ ಮಾತನಾಡಿ, ತಾಲೂಕಿನಲ್ಲಿ ಕರ್ನಾಟಕ ಸಂಗ್ರಾಮ ಸೇನೆಯು ಹಳ್ಳಿಗಳ ಶಾಲೆಯ ಮಕ್ಕಳನ್ನು ಕರೆಸಿ ಸಾಧಕರು ಗುರುತಿಸುವುದು ತಾಲೂಕಿಗೆ ಹೆಮ್ಮೆ ತರುವಂಥ ವಿಷಯ. ಪೊಲೀಸ್ ಇಲಾಖೆಯ ಪಿಎಸ್ ಗಿರೀಶ್ ಅವರು ಈಗಿನ ವಿದ್ಯಾರ್ಥಿಗಳು ಯಾವುದೇ ದುಷ್ಟಚಟಕ್ಕೆ ಒಳಗಾಗದೆ ಒಳ್ಳೆಯ ಸಂಸ್ಕೃತಿ ಕಲಿತು ಕರ್ನಾಟಕ ಸಂಗ್ರಾಮ ಸೇನೆಯು ಇಂಥ ಒಳ್ಳೆ ಕಾರ್ಯಕ್ರಮಕ್ಕೆ ನೀವು ಕೂಡ ಉತ್ತಮ ರೀತಿಯಾಗಿ ಸಮಾಜದಲ್ಲಿ ಬೆಳೆಯಲೆಂದರು. ವಿಶ್ವದರ್ಶನ ಪತ್ರಿಕೆ ಸಂಪಾದಕರಾದ ಎಸ್ ಪಾಟೀಲ್ ಅವರು ಮಾತನಾಡಿ, ಇವತ್ತಿನ ಕಾಲದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸುವ ಕಾರ್ಯಕ್ರಮವನ್ನು ಕರ್ನಾಟಕ ಸಂಗ್ರಾಮ ಸೇನೆ ತಾಲೂಕಾ ಅಧ್ಯಕ್ಷರಾದ ಸಾತಪ್ಪ ಕುಂಕುರವರು ಪ್ರತಿ ವರ್ಷ ಮಾಡುವುದು ತಾಲೂಕಿಗೆ ಒಳ್ಳೆಯ ಕೀರ್ತಿ ತರುವ ವಿಷಯವಾಗಿರುತ್ತದೆ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳೆಂದು ನೀವು ಒಳ್ಳೆಯ ರೀತಿ ಬೆಳೆಯರೆಂದರು. ವಿಸ್ತಾರ ನ್ಯೂಸ್ ಉಪಸಂಪಾದಕರಾದ ಪರಶುರಾಮ್ ತಹಶೀಲ್ದಾರ್ ಮಾತನಾಡಿ, ಸಾತಪ್ಪ ಕುಂಕುರವರು ಪ್ರತಿ ವರ್ಷ ತಮ್ಮ ಹುಟ್ಟು ಹಬ್ಬವನ್ನು ಮೋಜುಮಸ್ತಿ ಮಾಡದೆ ವಿದ್ಯಾರ್ಥಿಗಳಿಗೆ ಸನ್ಮಾನಿಸುವುದು ಪರಿಸರ ಬೆಳೆಸುವ ಕಾರ್ಯಕ್ಕೆ ನಾವೆಲ್ಲರೂ ಭಾಗಿಯಾಗೋಣ ಎಂದರು. ಸಂಗೂರ್ ಶುಗರ್ ಫ್ಯಾಕ್ಟರಿಯ ನಾಮನಿರ್ದೇಶಕರಾದ ಮಾಂತೇಶ್ ತಹಶೀಲ್ದಾರ್ ಮಾತನಾಡಿ, ತಾಲೂಕಿನಲ್ಲಿ ಸಾಕಷ್ಟು ವಿವಿಧ ಸಂಘಟನೆಗಳಿದ್ದು ಹೆಸರಿಗೆ ಸಂಘಟನೆ ಮಾಡುವುದನ್ನು ಬಿಟ್ಟು ತಾಲೂಕಿನಲ್ಲಿ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿ ತಾಲೂಕಿನ ಜನರಿಗೆ ರೈತರಿಗೆ ಅನ್ಯಾಯವಾದಾಗ ನಿಲ್ಲುವುದೇ ಸಂಘಟನೆಯ ಗುರಿ. ಪತ್ರಕರ್ತರಾದ ಉಮೇಶ್ ಜೋಶಿಯವರು ತಾಲೂಕಿನಲ್ಲಿ ಕರ್ನಾಟಕ ಸಂಗ್ರಾಮ ಸೇನೆಯ ಸಾತಪ್ಪ ಕುಂಕುರ ಅಂದರೆ ತಾಲೂಕಿನ ಜನರಿಗೆ ಒಂದು ಶಕ್ತಿ ಇದ್ದ ಹಾಗೆ. ಸಾತಪ್ಪವರು ಎಷ್ಟೋ ಸಮಸ್ಯೆಗಳು ಬಂದರೂ ಎದುರಿಸುತ್ತಾ ತಾಲೂಕಿನ ಜನರಿಗೆ ನ್ಯಾಯ ಕೊಡಿಸುವಲ್ಲಿ ಕರ್ನಾಟಕ ಸಂಗ್ರಾಮ ಸೇನೆ ಎಲ್ಲ ಕಾರ್ಯಕರ್ತರು ಮುನ್ಸೂಚನೆ ಇರುತ್ತಾರೆ. ಅದಲ್ಲದೆ ಇವತ್ತಿನ ವಿಶೇಷತೆ ದಿನವಾದ ಸಾತಪ್ಪ ಕುಂಕುರು ಅವರ ಹುಟ್ಟು ಹಬ್ಬವನ್ನು ವಿಕಲಚೇತನ ಮಕ್ಕಳೊಂದಿಗೆ ಕೇಕ್ ಕಟ್ ಮಾಡುವ ಮುಖಾಂತರ ವಿಭಿನ್ನವಾಗಿ ಆಚರಿಸಿರುವುದು ಎಲ್ಲರಿಗೂ ಸಂತೋಷ ತಂದಿರುತ್ತದೆ. ಪ್ರಭು ರಂಗಾಪುರ ವಾಸ್ತವಿಕವಾಗಿ ಮಾತನಾಡುತ್ತಾ, ತಾಲೂಕಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ತಾಲೂಕಿನಲ್ಲಿ ಸಾಕಷ್ಟು ರೈತಪರ ಹೋರಾಟ ಹಾಗೂ ಚಕ್ಕಡಿ ಚಳುವಳಿಯನ್ನು ಮಾಡುತ್ತಾ ಕರ್ನಾಟಕ ಸಂಗ್ರಾಮ ಸೇನೆ ಉತ್ತಮ ಸೇವೆ ನೀಡುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರು, ಶಾಲಾ ಶಿಕ್ಷಕರೊಂದ ಕಾರ್ಯಕರ್ತರಾದ ಚೇತಕ್ ಟಿವಿ ಉಪಸಂಪಾದಕರಾದ ಶ್ರೀ ಸಂಗನಗೌಡ ಹೂವನ್ನವರ, ಕರ್ನಾಟಕ ಸಂಗ್ರಾಮ ಸೇನೆ ಸುಭಾಷ್ ಕಂಪ್ಲಿ, ಕೊಪ್ಪ ಯಲ್ಲಪ್ಪ ಕಂಪ್ಲಿ, ಶರೀಫ್ ಬಗಡ್, ಗಿರಿ ರಾಮು ಲಮಾಣಿ, ಮಾಬೂಬಿ, ರಾಮಾಪುರ ರತ್ನ, ಬಡಿಗೇರ, ವಿವಿಧ ಇಲಾಖೆಯ ಅಧಿಕಾರಿಗಳು, ಮುಖ್ಯೋಪಾಧ್ಯಾಯರು, ಸಂಗೀತಗಾರರು, ಕಲಾವಿದರು, ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು, ಪತ್ರಕರ್ತರು, ವಿವಿಧ ಕಾಲೇಜು ವಿದ್ಯಾರ್ಥಿಗಳು, ಶಿಕ್ಷಕಿಯರು ಉಪಸ್ಥಿತರಿದ್ದರು. ಏನಪ್ಪ ನೀವೇನೇ ಕೆಲಸ ಮಾಡಿದ್ರು ಕೂಡ ಇನ್ನೊಂದು ಮಾಡಬೇಕಪ್ಪ. ಏನೇ ಕೆಲಸ ಮಾಡಬೇಕು, ಏನೇ ಮಾಡಿದ್ರು ಕೂಡ ಇಲ್ಲ ನೋಡೇ ಬರೀಬೇಕು, ಓದ್ಬೇಕು ಅಂತ ಹೇಳ್ತಾ ಇದ್ದಾರೆ. ಪರೀಕ್ಷೆ ನಡೆದಿತ್ತು. ಆ ಹುಡುಗ ನೋಡಿ ಬರೀತಾ ಇದ್ದ. ಇಂದ ಅವೇನು ನೋಡ್ಕೊಂಡು ಬರೀತಾ ಇದ್ದ. ಪರೀಕ್ಷಾ ಕೊಠಡಿಗೆ ಬಂದ್ರು. ನೋಡಿ ಏನ್ ಮಾಡ್ತಾ ಇದ್ದೇನೆ ಸರ್, ಬರಿತಾ ಇದ್ದೇನೆ ಅಂತ. ಏನ್ ಬರಿತಾ ಇದ್ದೇನೆ ಸರ್, ಬೇಡದ ವಿಷಯಗಳನ್ನ ನೋಡ್ಕೊಂಡು ಬರಕ್ಕೆ ಸರ್ ನಾವು. ಹೌದಾ, ಯಾರು ಕೆಲಸ ಇದೆ ಅಂತ ನಮ್ಮ ತಂದೆ ಆಗಾಗ ಬೈತಿದ್ರು ಸರ್. ಏನೇ ಮಾಡಿದ್ರು ಕೂಡ ಇನ್ನ ಮುಂದೆ ನೋಡಿ ಕೆಲಸ ಮಾಡೋದಿದ್ರು ಸರ್. ಅಂತ ನಾ ಇನ್ನ ಮುಂದೆ ನೋಡಿ ಕೆಲಸ ಮಾಡಬೇಕಿತ್ತು ಸರ್. ಅಂದ್ರೆ ನೀವು ಕೂಡ ಹಂಗನ್ಬೋದು. ಸ್ವಂತ ವಿಚಾರದಿಂದ ಈಗ ವಿದ್ಯಾರ್ಥಿಗಳು ಏನ್ ಮಾಡೋದಿಲ್ಲ, ಅಂತಹ ಸ್ವಂತ ವಿಚಾರವನ್ನು ಮಾಡಿ ವಿದ್ಯೆಯನ್ನು ಕಲಿತು ನೀವು ಪರೀಕ್ಷೆಯನ್ನು ಬರೆದರೆ ಮಾತ್ರ ನೀವು ಉನ್ನತ ಮಟ್ಟದ ಏನೇಬೋದು ನಿಮ್ಮ ಮಕ್ಕಳಾಗ ಆಗ್ಲಿಪ್ಪ ಅಂತ ಹಿಂದಿನ ಜಗತ್ತಿದ್ದಾರೆ. ಯಾವ್ದು ನಾನು ಈ ಮಟ್ಟಕ್ಕೆ ಬಂದಿದ್ದೆ ಮಾತಾಡೋದಪ್ಪ ಅಂದ್ರೆ ಬಹಳ ಸಮಸ್ಯೆಗಳು ಮಾತಾಡ್ತಾ ಹೇಳಿದ್ರೆ ಬಹಳ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಅಡೆತಡೆಗಳು ಬಂದಿದ್ದು ನೋಡ್ಬಿಟ್ರೆ
ಕಾರ್ಯಕ್ರಮ ಮಾಡೋದು ಅಷ್ಟೊಂದು ಆಗತಾರೆ ಎಲ್ಲ ಎದುರಿಸಿ ಭೇಟಿ ನಿಂತು ಏನೇ ಬರಲಿ ನಾನು ಮುರುಘ ದೈವದಲ್ಲಿ ನಮ್ಮ ಆತ್ಮೀಯ ನಮ್ಮ ಅಣ್ಣನ ನಮ್ಮ ಮಂದೇಶ್ ಅವರು ಮತ್ತು ಅವರು ನಮ್ಮ ಸೋಮಿ ಮಹೇಶ್ ಅವರು ನಮ್ಮ ಕಾಕ ಆಗಿರುವಂತ ನಮ್ಮ ಅರುಣ್ ಅವರು ಸುರೇಶ್ ಸರ್ ಮತ್ತು ನಮ್ಮ ತೋಟಗಾರ ಏನೋ ಮಾಡ್ಬೇಕಂದ್ರೆ ಕಲೆಡಿ ಒಳಗೆ ಅವರ ಸಲಹೆ ತಗೊಂಡ್ರ ಆದ್ರೆ ಬೇಕಾದ್ರೆ ಹೇಳೋದು ತೆರಿಗೆ ನಾನು ಹಿಂದೆ ಮಾತಾಡಿದ ಬೇಕಾದ್ರೆ ಮಾತಾಡಿದ್ರೆ ಅವ್ರಿಗೆ ಯಾರಿಗೆ ಬೇಕಾಗಿಲ್ಲ ನಾವು ನೋಡಿ ಮಾತಾಡಿದ್ರೆ ನಾವು ಉಳಿಯಂಗಿಲ್ಲ ನಾ ಆ ರೀತಿ ಒಳಗೆ ಅದರ ಆಶೀರ್ವಾದ ಆಗದೀನಿ ಅದಕ್ಕಾಗಿ ಈ ಕಾರ್ಯಕ್ರಮ ಬಹಳ ಅಂತ ಹೇಳಿ ಬಂದು ನಮ್ಮ ಅಣ್ಣ ಹೇಳಿದಾರ ಹಿಂಗಾಗಿ ಅಂತೇಳಿ ಹೆಸರು ಮಾಡಿ ನಾವು ಅದೇ ಬಂದದ್ದು ಅದಕ್ಕೆ ನಿಮಗ ಹಿಂದೆ ಗುರುಗಳು ಇರ್ಬೇಕು ಮುಂದೆ ಗುರಿ ಇರ್ಬೇಕು ನಿಮಗೆ ಹಿಂದೆ ಶಿಕ್ಷಕರು ಒಳ್ಳೆಯವದಾರ ನೀವೇನ್ ಮಾಡಿದ್ರೆ ಮುಂದಿನ ಸಲ SLC ಒಳಗೆ ಮತ್ತೆ 90 ತಗೊಳ್ಳಂತ ಮಾರ್ಕ್ಸ್ನ ಇವತ್ತ ನಿಮ್ಮನ್ನ ನಿಮ್ಮ ಆಗ್ಲಂತ ಏನ್ ಮಾಡ್ತಾರೆ ನಿಮ್ಮ ಕ್ಲಾಸ್ ನೋಡ್ತಾರೆ ನೀವು ಒಬ್ಬ ಒಳ್ಳೆ ವಿದ್ಯಾರ್ಥಿ ಪರ್ನಾಕ್ ಹೋದಾಗ ಕೆಲಸ ಮಾಡ್ತಾರೆ ಹೋಗ್ಬೇಕು ಬೆಳೆಸ್ಬೇಕು ಯಾವ ವಿಚಾರ ಮಾಡಿಲ್ಲ ಈಗ ನೀವು ಏನ್ ಸನ್ಮಾನ ಮಾಡೋ ಹುಡುಗರು ಮುಂದಿನ ಮಾಡಿದಾಗ ಫಸ್ಟ್ ಇರ್ಬೋದು ಸೆಕೆಂಡ್ ಇರ್ಬೋದು ಅಲ್ಲಿ ಹೋದ್ರಪ್ಪ ಅಂದ್ರೆ ಬೆಳ್ಸಕ್ ನಮ್ಗೆ ಯಾರವ್ರಿಗೆ ಅವ್ರನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ನೀ ಯಾಕೆ ಅಲ್ಲಿ ಹೋಗಿದ್ರಿ ನೀ ಯಾಕೆ ಬರ್ತೀವಿ ಆಟ ಆಡೋದು ಅದನ್ನ ಇದು ಮತ್ತೊಂದು ಮಾಡಾಕಂದ್ರೆ ಅವ್ರು ಕೆಳಗಡೆ ಚೆಕ್ ಮಾಡ್ತಾರೆ ಯಾಕಂದ್ರೆ ಅವ್ರ ಹೇಳಿಕೆ ಅವ್ರು ಸಸಾಕ್ ಹಾಕಿರಲ್ಲ ನೀವು ಬೆಳೆಯುವಂತ ಹೇಳಿಕೆಗಳನ್ನ ನಿಮ್ಮ ಮಿತ್ರರಿಗೆ ಸಸಾಕ್ ಹಾಕಿರಲ್ಲ ಅದಕ್ಕಾಗಿ ನೀವು ಹಿಂದೆ ನಿಮಗೆ ಏನೋ ಮಾತಾಡಲಿ ಹಿಂದೆ ಯಾವ್ದಾರ ಕೆಟ್ಟ ದೊಡ್ಡ ಜನಗಳಿಗೆ ಅವ್ರಿಗೆ ಬಲಿಯಾಗಬೇಕು ಇವಾಗ ಮಾವು ಮಾಡಿ ನಿಮ್ ಮಳೆ ರೀತಿ ಒಳಗೆ 100 ಮಾರ್ಕ್ಸ್ ಬಂದ್ರಿ ನಮ್ಮ ಪ್ರಭು ರಂಗಪ್ಪನವರು ಸಾಕಂತ ಪ್ರಶಂಸೆಗಳನ್ನ ವಿಜೇತರಾಗಿ ನನಗೆ ಹೆಗಡೆ ಹೇಳ್ಕೊಂಡು ಸಾಥ್ ಕೊಟ್ಟು ನಮ್ಮ ಸಂಗ್ರಾಮ ಪ್ರಸನ್ನಕ್ಕೆ ಕಾಣಿಸ್ಕೊಂಡ್ರಿಗಾರ ಅವರು ಕೂಡ ಇವತ್ತಿಂತ ಶಾಲೆ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಎಲ್ಲ ಹಿರಿಯರ ಆಶೀರ್ವಾದ ಬೇಕು ಇವತ್ತು ನೀವು ಏನ್ ಆಶೀರ್ವಾದ ಮಾಡಿದಂತ ಎಲ್ಲಾ ಕನ್ಯಾ ಮಾಡ್ರು ಅವ್ರ ಸಾಮಾನ್ಯ ಇರಲ್ಲ ಪ್ರತಿಯೊಬ್ಬರು ಒಂದು ರಂಗದೊಳಗೆ ತಮ್ಮದೇ ಆದಂತ ಧೈರ್ಯದಿಂದ ಜಾಬನ್ನು ಮೂಡಿಸಿ ಇಡೀ ರಾಜ್ಯಕ್ಕೆ ಪ್ರಥಮವನ್ನು ತಗೊಂಡು ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಮತ್ತು ನಾಟಕ ಅಕಾಡೆಮಿ ಸಾಕಷ್ಟು ಸಾಧನೆ ಮಾಡುವಂತ ಯುವಕರು ಅಂತವ್ರು ಒಬ್ಬ ಹಿರಿಯರು ಬಂದು ನಿಮ್ಮ ಆಶೀರ್ವಾದ ಮಾಡಪ್ಪ ಅಂದ್ರೆ ನಿಮ್ಮದು ಒಂದು ಪುಣ್ಯ ಅದಕ್ಕಾಗಿ ಇಷ್ಟೊಂದು ಶಾಂತಿಯಿಂದ ಬಂದು ಕೇಳಿ ಈಗ ಊಟ ಸಭೆ ಇರೋದ ಈಗ ಲಾಸ್ಟ್ ಅರ್ಧ ಆಶೀರ್ವಾದದಿಂದ ಕೂಡುವಾಗ ಅಧ್ಯಕ್ಷತೆ ಭಾಷಣ ಐತೆ ಅಧ್ಯಕ್ಷತೆ ಭಾಷಣ ನಿಮ್ಮ SDMC ಅಧ್ಯಕ್ಷರ ಯಾರು ಮಾತಾಡ್ತಾರೆ ಅದಕ್ಕೆ ದಯವಿಟ್ಟು ಐಡೆನ್ಸ್ ಮತ್ತು ಭಾಷಣ ಮಾಡ್ಕೊಂಡು ಕೇಳಬಹುದು ಎಲ್ಲ ಗುರು ಹಿರಿಯರಿಗೂ ಹಾಗೂ ಗಣ್ಯರಿಗೂ ಹಾಗೂ ಕಾರ್ಯಕ್ರಮದ ಆಯೋಜಕರಿಗೂ ಈ ಶಾಲೆಯ ಎಲ್ಲ ಶಿಕ್ಷಕರಿಗೂ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನನ್ನ ತುಂಬು ಹೃದಯದ ನಮಸ್ಕಾರಗಳು. ಸಾಧಕರು ಮತ್ತೆ ಅವರ ಸಂಘಟನೆಗಳು ಅವರ ಸಂಘಟನೆಯ ಮೂಲಕ ತಾಲೂಕಿನ ಎಲ್ಲಾ ಸ್ಕೂಲ್ನಿಂದ 10ನೇ ತರಗತಿ SLCಯಲ್ಲಿ ಯಾರು ಉತ್ತಮ ಅಂಕಗಳನ್ನು ಗಳಿಸಿರ್ತಾರೆ ಅವರಿಗೆ ಪ್ರೋತ್ಸಾಹ ನೀಡುವ ಮೂಲಕ ಅವರ ಹಿರಿಯರಿಗೆ ಅಂದ್ರೆ ಮುಂದೆ SSLCಗೆ ಬರುವಂತ ವಿದ್ಯಾರ್ಥಿಗಳಿಗೆ ಉತ್ತೇಜನ ಇರ್ತಾರೆ. ನೀವು ಸಾಧನೆ ಮಾಡೋದಕ್ಕೆ ಪ್ರೋತ್ಸಾಹ ಕೊಡೋ ಜೊತೆಗೆ ನಿಮ್ಮ ಹಿಂದೆ ಬರುವಂತವರಿಗೆ ಉತ್ತೇಜನ ಸಹ ಕೊಡ್ತಾರೆ. ಅದೆಷ್ಟು ಬಹಳ ಮುಖ್ಯ ಅಂದ್ರೆ ಪ್ರೋತ್ಸಾಹ ಕೊಡೋದು. ನನ್ನ ಜೀವನದ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮೂರಿನಲ್ಲಿ ಓದಿ ಮಾಡೋದಲ್ಲಿ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಸ್ತಾರೆ. ನವೆಂಬರ್ ತಿಂಗಳಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳ ಮುಖಂಡರು ಸೇರ್ಕೊಂಡ್ರು, ಎಲ್ಲಾ ಸಂಘಟನೆಗಳು ಸೇರ್ಕೊಂಡ್ರು, ಮತ್ತೆ ಹೋಬಳಿ ಲೆವೆಲ್ ಎಷ್ಟು ಸ್ಕೂಲ್ ಐತೆ ಅಷ್ಟು ಜನ ಸೇರ್ಕೊಂಡ್ರು ಮೆರವಣಿಗೆ ಮಾಡಿ ದೊಡ್ಡ ಮಟ್ಟದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾರೆ. ಅಲ್ಲಿ ನಾವಿದ್ದಾಗ 7ನೇ ತರಗತಿ ಪಬ್ಲಿಕ್ ಎಕ್ಸಾಮ್ ಇತ್ತು. 2007 ನಾವು ಎಕ್ಸಾಮ್ ಇದ್ದು 2003-2002 ನಾವು 6ನೇ ತರಗತಿ ಇದ್ದಾಗ ಅಲ್ಲಿ ಏನು ಆ ಕಾರ್ಯಕ್ರಮದಲ್ಲಿ ಏನ್ ಮಾಡೋದು ಅಂದ್ರೆ 7ನೇ ತರಗತಿಯಲ್ಲಿ ಉತ್ತಮ ಅಂಕ ಗಳಿಸೋರಿಗೆ ಪ್ರತಿಯೊಂದು ಸ್ಕೂಲಿಂದ, ಮತ್ತೆ 10ನೇ ತರಗತಿಯಲ್ಲಿ ಉತ್ತಮ ಅಂಕ ಗಳಿಸೋರಿಗೆ ಫಸ್ಟ್ ಬಂದವರಿಗೆ ಪ್ರೈಸ್ ಕೊಡೋದು. ಆಮೇಲೆ PUC ಕಾಲೇಜ್ ಇತ್ತು ಒಂದು, ಅದರಲ್ಲಿ ಯಾರು ಸೆಕೆಂಡ್ PUC ಜಾಸ್ತಿ ಸ್ಕೋರ್ ಮಾಡ್ತಾರೋ ಅವ್ರಿಗೂ ಬಹುಮಾನ ಕೊಡೋದು. ನಾವು 6ನೇ ತರಗತಿ ಇದ್ದಾಗ ನಾವು ಒಂದು ಕನಸು ಕಾಣೋದು, ನೆಕ್ಸ್ಟ್ 7th ಇದ್ದಾಗ ನಮ್ಮ ಸ್ಕೂಲಿಂದ ರಾಯಟ್ ಆಫರ್ ಆಗಬೇಕು ತಗೋಬೇಕು ಅಂತ. 7ನೇ ತರಗತಿ ಬಂದು ನಾವು ಆಗ್ಲಿಲ್ಲ, ತಗೊಳ್ಳಿಲ್ಲ ಆಯ್ತಾ.
ಏಳನೇ ತರಗತಿ ನಾವು ಬರೋದಿಲ್ಲ. ಅವಾಗ ಗೊತ್ತಾಯ್ತು ನಮ್ಗಿಂತ ಕನ್ನಡವರೇ ಕಾಂಪಿಟೇಷನ್ ಹಂಗೆ ಐತೆ ಅಂತ. ಆಯ್ತು ಎಷ್ಟು SSLC ತಗೊಳ್ಳೋಣ ಅಂತ ಯೋಚನೆ ಮಾಡ್ತಾರೆ. ಅದೇ ಬಿಡ್ಲಿಲ್ಲ. ಇದು ಯಾಕೆ ಹೇಳ್ತಾನೆ ಅಂತ ಕೊನೆಗೆ ಹೇಳ್ತೀನಿ. 10th ಬಂದು SSLC ಮುಗೀತು. ಹೇಳ್ತಾರಲ್ಲ ಇವಾಗ ಕನ್ನಡದಲ್ಲಿ ಯಾರು ಹೈಯೆಸ್ಟ್ ಸ್ಕೋರ್ ಮಾಡೋದ್ರೆ ಕನ್ನಡ ಅದೇ ತರ ಕೊಟ್ಟಿರುತ್ತೆ. ನಮ್ಮೂರಲ್ವ ಕನ್ನಡದಲ್ಲಿ ಯಾರು ಹೆಚ್ಚಿಗೆ ಸ್ಕೋರ್ ಮಾಡ್ತಾರೋ ಅವ್ರಿಗೆ ಬಹುಮಾನ. SSLC ಅವಾಗ ನಮ್ಮ ನಾರಾಯಣಗೌಡರು ಕರಾವಳಿ ಅಧ್ಯಕ್ಷರು ಅವ್ರು ಬಂದಿದ್ರು ನಮ್ಮೂರು ಕರ್ನಾಟಕ ಬಂದಿದ್ರು ಎಲ್ಲ ಕೊಟ್ಟಿದ್ರು. SSLC ನಾನು ನಮ್ಮ ಸ್ಕೂಲ್ ಟಾಪರ್. ಅದಕ್ಕೆ ನನ್ನ ದುರದೃಷ್ಟ ಎಷ್ಟಾಯ್ತು ನೋಡಿ. ಅವಾಗ ನಾನು ನಮ್ಮೂರಲ್ಲಿ SSLC ಮುಗಿಸಿ PUCಗೆ ತುಮಕೂರು ಸಿದ್ಧಗಂಗಾ ಮಠ ಕೇಳಿದ್ರ ಶಿವಕುಮಾರ ಸ್ವಾಮೀಜಿಗಳು ನಾವು ಅಲ್ಲಿ PUCಗೆ ಹೋಗಿ ಅಲ್ಲಿ ಜಾಯಿನ್ ಆದ ಅಲ್ಲಿ ಕಲ್ತಿದ್ದು. ಇಲ್ಲಿ ಅವಾಗ ಮೊಬೈಲ್ ಫೋನ್ ಇಲ್ಲ, ಇತ್ತು. ಕಾಯಿನ್ ಬೂತಲ್ಲಿ ಆಗ್ಬಿಟ್ಟು ಕಾಯಿನ್ ಮಾಡೋದು ಅಷ್ಟೇ. ನಮ್ಮಲ್ಲಿ ಫೋನ್ ಇದೆ, ಯಾರು ಪಕ್ಕ ಮನೆಯಲ್ಲಿ ಫೋನ್ ಕೊಡಿ ಅಂತ ನಮ್ಮ ಊರ್ ತೆರಿಗೆ ಅಂತ ಹೇಳ್ಬೇಕು, ಇಲ್ಲ ನಮ್ಮ ಹೊಸ ತೆರಿಗೆ ಅಂತ ಹೇಳ್ಬೇಕು, ಕೊಡ್ಬೇಕು. ಅವಾಗ ನಾವು ಮಾಡಿದ್ದು ಏನೋ 15 ವರ್ಷ ಮಾಡೋಣ. ಇವರು ಕಾರ್ಯಕ್ರಮ ಮಾಡವ್ರೆ, ನನ್ನ ಕರೆದ್ರೆ ಗೊತ್ತಿತ್ತು, ಬಟ್ ಯಾವ ಕರೆ ಗೊತ್ತಿಲ್ಲ. ನಮ್ಮ ಮನೇಲಿ ಹೇಳವ್ರೆ, ನನ್ನ ವಿಷಯ ಗೊತ್ತಿಲ್ಲ, ನಾನು ಓದಿಲ್ಲ. ಕಾರ್ಯಕ್ರಮ ಒಂದೋಯ್ತು. ಆಮೇಲೆ ಊರಿಗೆ ಹೋದ್ಮೇಲೆ ಎಲ್ಲ ಹೇಳ್ತಾವ್ರೆ, ನಿನ್ನ ಹೆಸರು ಕೂರು ಕಣ ನಿನ್ ಅಂತ ಬಹಳ ಬೇಜಾರಾಯ್ತು. ಯಾಕೆ ಹೇಳಿ, ನಾನು 4 ವರ್ಷ ಹಿಂದೆ ಕನ್ಸ್ಕೊಂಡಿದ್ದು ಇಲ್ಲಿ ಬಹುಮಾನ ತಗೋಬೇಕು ಅಂತ. ಅವಕಾಶ ಬಂದಾಗೆಲ್ಲ ತಗೋಲಿಲ್ಲ. ಅಷ್ಟು ಜನ ತುಂಬಾ ಸಾವಿರಾರು ಜನ ಸೇರಿರ್ತಾರೆ ಅಂತ ದೊಡ್ಡ ಕಾರ್ಯಕ್ರಮ ಅದು. ಬಹಳ ಆಯ್ತು, ಆಗಿಲ್ಲ. PUC ಮುಗೀತು, ನಾನು ಇಂಜಿನಿಯರಿಂಗ್ ಮುಗೀತು, ಆಯ್ತು. 2023 ಇವಾಗ 2023 ನಾನು ಕನ್ಸ್ಕೊಂಡಿದ್ದೆ ಅವಾಗ 2003 ಆಯ್ತಾ. 2023 ನಾನು 2020ರಲ್ಲಿ ಕ್ರಿಯಾಸಿ ಆದೆ. 2023 ಅದೇ ಕಾರ್ಯಕ್ರಮದಲ್ಲಿ ನಮ್ ಸನ್ಮಾನ ಮಾಡಕ್ಕೆ ಆಹ್ವಾನಿಸಿದ್ರು. ನಾನು ಖಾನಾಪುರದ ಬೆಳೆಯಾಗ ಖಾನಾಪುರ ಪ್ರದೇಶದಲ್ಲಿ ಕೆಲಸ ಮಾಡ್ತಿದ್ದೆ. ಅವಾಗ ಏನೋ ತುರ್ತು ಪರಿಸ್ಥಿತಿ, ರಜಾ ಕೊಡಕ್ಕೆ ಒಂದೇ ಕೂಡ ಏನೋ ಕಷ್ಟ ಆಯ್ತು. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ರಜಾ ಸಿಗೋದು ಭಾರಿ ಕಷ್ಟ. ಆದ್ರೆ ಏನೋ ಮಾಡಿ ಒಂದಿನ ತಗೊಂಡೋಗಿ ಹೋದೆ. ಅದೇ ಕಾರ್ಯಕ್ರಮ 20 ವರ್ಷದ ಹಿಂದೆ ನಡೀತಾರೆ. ಅದೇ ತರ ಕಾರ್ಯಕ್ರಮ ಇನ್ನೂ ದೊಡ್ಡ ನಡೀತಿತ್ತು. ಅದೇ ಕಾರ್ಯಕ್ರಮದಲ್ಲಿ ನಾವು ಸನ್ಮಾನ ಸ್ವೀಕರಿಸ್ತೇವೆ. ಇದು ಯಾಕೆ ಹೇಳ್ತಾನೆ ಅಂದ್ರೆ, ಒಂದು ಮಾತಾಡ್ತಾರೆ ಕನಸು ಕಾಣ್ಬೇಕು ಅಂತ. ನಾವ್ ಏನಾಯ್ತು, ಕನಸು ಕಾಣ್ಬೇಕು. ನೀವು ಕನಸು ಕಾಣಿ ಖಂಡಿತ ಆಯ್ತ್ರಿ, ಖಂಡಿತ ಆಯ್ತ್ರಿ. ಯಾವಾಗ ನೀವು ಪ್ರಾಮಾಣಿಕ ಪ್ರಯತ್ನ ಪಡ್ಬೇಕು, ಮತ್ತೆ ಅದೇ ದಿಕ್ಕಲ್ಲಿ ಏಕಾಗ್ರತೆಯಿಂದ ನೀವು ಪ್ರಯಾಣ ಬೆಳೆಸ್ಬೇಕು. ಅವಾಗ ಆ ಕನಸು ಹಿಡಿಯುತ್ತೆ. ನಾವು ಯಾವಾಗ ಇದು ಪ್ರಯತ್ನ ಪ್ರಾಮಾಣಿಕವಾಗಿರೋದು ಆಗಲ್ಲ. ಅವಾಗ ಹೇಳ್ತಾರೆ ಎಲ್ಲ ಕನಸೆ ನಾವು ಕಣ್ಣದೆಲ್ಲ ಆಗ್ಬಿಡುತ್ತೆ ಅಂತ. ಆಗುತ್ತೆ, ಖಂಡಿತ ಆಗುತ್ತೆ, ತುಂಬಾ ಆಗಿದೆ. ನಾನು 8ನೇ ತರಗತಿಯಲ್ಲಿ ಏನಾಗಬೇಕು ನೀವು ಅಂತ ಇಂಜಿನಿಯರ್ ಆಗ್ಬೇಕು ಅಂತ ಕರೀತಿದ್ದೆ. ಹೌದು, ಇಂಜಿನಿಯರ್ ಆದ್ರೆ ನಮ್ಗೆ ಅವಾಗ ಏನು ಗೊತ್ತೇ ಇಲ್ಲ. PUC ಆದ್ಮೇಲೆ CT ಬರೀಬೇಕು, ಎಕ್ಸಾಮ್ ಹೋಗ್ಬೇಕು, ಗೊತ್ತೇ ಇಲ್ಲ ನಮ್ಗೆ. ಆದ್ರೆ ಇಂಜಿನಿಯರ್ ಆಗ್ಬೇಕು. ಕನಸು ಕಾಣಿ, ಅಬ್ದುಲ್ ಕಲಾಂ ಅದನ್ನೇ ಹೇಳೋದು, ಕನಸು ಕಾಣಿ. ಆ ಕನಸನ್ನೇ ನಿಮ್ಮ ಏನು ಉಸಿರಲ್ಲೂ ಎಲ್ಲರೂ ಕುಡಿಯೋ ನೀರಲ್ಲೂ ಅದೇ ಕನಸು ಇರಬೇಕು, ತಿನ್ನೋ ಅನ್ನದಲ್ಲಿ ಇರಬೇಕು, ಉಸಿರಾಡೋ ಗಾಳಿಲೂ ಅದೇ ಇರಬೇಕು. ಹೋಗಿ ಅದು ನಿಧಾನ ಆಗ್ಬೋದು ಅಷ್ಟೇ, ಸ್ವಲ್ಪ ನಿಧಾನ ಆಗ್ಬೋದು. ಇಲ್ಲಾಂದ್ರೆ ಒಬ್ರು ಬೇಗ ಸಿಗ್ಬೋದು. ಆ ಕನಸಂತ ನೀವು ಈಡೇರಿಸ್ತಿದ್ರ, ನೀವು ಕಂಡಂತೆ ಒಂದು ಅಧಿಕಾರಿ ಆಗೋದು, ಇಲ್ಲ ಒಬ್ರು ಡಾಕ್ಟರ್ ಆಗೋದು, ಇಂಜಿನಿಯರ್ ಆಗೋದು, ಉತ್ತಮ ಶಿಕ್ಷಕರಾಗೋದು, ಹಾಗೆ ಆಯ್ತು. ಮತ್ತೆ ಇವಾಗ ನಿಮ್ಗಿರೋ ಫೆಸಿಲಿಟಿಗಳು ಒಂದ್ ಸಣ್ಣ ಗೀಗಿರ್ತದ, ನನ್ನ ಹಾಡು ಭಾಳ ಹೋಗ್ತಿರ್ತಾವೆ. ಹೇಳ್ತಾರಲ್ಲ, ಒಂದ್ 5 ನಿಮಿಷದೊಳಗೆ ಮುಗಿಸ್ತೀನಿ. ಒಂದು ರೈತನ ಕುರಿತು ಒಂದು ಗೀಗಿ ಪದ. ಈ ದೇಶಕ್ಕೆ ಅನ್ನವನ್ನು ಕೊಟ್ಟಂತ ರೈತ ನಮ್ಮ ಹೀರೋ ಅವ. ನಮ್ಮ ದೇಶದ ಹೀರೋಗಳು ಇದ್ರ ಯಾರ್ಯಾರು? ಇನ್ನೊಬ್ಬ ಆ ರೈತನ ಕುರಿತು ಒಂದು ಹಾಡನ್ನ ಕೇಳ. ಹರ ಹರ ಆಗೀಯಗ ದಾನಿಯಗ ಭೂಮಿಯ ಕೆಲಸವನ್ನೇ ಮದಿ ಮಾಡುವ, ಭೂಮಿಯ ಕೆಲಸವನ್ನೇ ಮದಿ ಮಾಡುವ ಅನ್ನದಾತ ನಮ್ಮ ಒಗ್ಗರ
ಒಕ್ಕಲಿಗ ಅನ್ನದಾತ ನಮ್ಮ ಒಕ್ಕಲಿಗ ಧರ್ಮನದಯ ಗುಣದ ಒಕ್ಕಲಿಗ ಭೀಮನ ಸಾಮರ್ಥ್ಯದ ಒಕ್ಕಲಿಗ ನಿನ್ನ ಮಗ ನಿನ್ನ ಬಣ್ಣಿಸಲಾರನು ಚೆನ್ನಾಗಿ ಕಾಪಾಡೋ ಒಕ್ಕಲಿಗ ಕೋಟಿ ಉದ್ಯೋಗವಾಗ ಮೇಟಿ ಉದ್ಯೋಗ ಬೇಕು ಕೋಟಿ ಉದ್ಯೋಗವಾಗ ಮೇಟಿ ಉದ್ಯೋಗ ಬೇಕು ರಾಷ್ಟ್ರಕ್ಕೆಲ್ಲ ಒಕ್ಕಲಿಗ ರಾಷ್ಟ್ರಕ್ಕೆಲ್ಲ ಒಕ್ಕಲಿಗ ಮೇಟಿಯ ಮೂಲಾಧಾರವೆಲ್ಲ ಒಕ್ಕಲಿಗ ಶ್ರೇಷ್ಠ ಪದವಿಯ ಪಡೆದ ಒಕ್ಕಲಿಗ ಇಂಥ ಶ್ರೀಮಂತ ಬಡವ ಕೂಲಿಕಾರರಿಗೆ ಹೊಟ್ಟಿಗೆ ಹಾಕುವ ಒಕ್ಕಲಿಗ ನಿತ್ಯ ಬಲಗಳು ಒಕ್ಕಲಿಗ ನಿತ್ಯ ಬಲಗಳು ಒಕ್ಕಲಿಗ ಬಿತ್ತಲಿಕ್ಕೆ ಭೂಮಿ ಹಾಗ ಮಾಡೋ ಒಕ್ಕಲಿಗ ಲಕ್ಷ ವಸ್ತುಗಳದಾವ ಒಕ್ಕಲಿಗ ಭೂಮಿ ತಾಯಿಯ ಸ್ಪರ್ಶದ ಶಕ್ತಿ ಕಪ್ಪಲು ನಮ್ಮ ಒಕ್ಕಲಿಗ ನಮ್ಮ ರೈತಗ ಮಳೆ ಬಂದ್ರು ಚಿಂತಿ ಮಳೆ ಬರ್ದಿದ್ರು ಚಿಂತಿ ಮೇಘರಾಜನಿಗಾಗಿ ಹಲವು ರಾತ್ರಿಗಳು ನಿದ್ರೆ ಮಾಡದವ ಒಕ್ಕಲಿಗ ನಿದ್ರೆ ಮಾಡದವ ಒಕ್ಕಲಿಗ ಜಗದೊಳಗ ಯೋಗ ಸಿದ್ಧಿ ಒಕ್ಕಲಿಗ ಯುಗ ಯುಗಾಂತರದ ಯೋಗಿ ಒಕ್ಕಲಿಗ ಅಂದು ಹಿಂದೆ ಮೇಲೆ ಸೃಷ್ಟಿ ಹುಟ್ಟಿದಾಗ ಬಂದವರು ನಮ್ಮ ಒಕ್ಕಲಿಗ ಈಯಗ ಹಣ್ಣು ಹಪ್ಪಳ ದವಸ ಧಾನ್ಯಗಳು ನಿತ್ಯ ಪೂರೈಸುವ ಒಕ್ಕಲಿಗ ನಿತ್ಯ ಪೂರೈಸುವ ಒಕ್ಕಲಿಗ ತನುಮನ ಧನಗಳ ಅರ್ಪಿಸುವ ಒಕ್ಕಲಿಗ ದನಕರುಗಳ ಜಾತಿ ಮಾಡುವ ಒಕ್ಕಲಿಗ ಕೈನ ತನಗಳ ಅಣ್ಣರಿಗೂ ಸಹಿತ ಉಳಿಸುವ ದಿನದಯ ಒಕ್ಕಲಿಗ ನಾವು ನೀವೆಲ್ಲ ಕಟ್ಕೊಂಡಾಗಿ ಯಾರು ನಾವು ಹತ್ತಿ ಬಿತ್ತಿ ಬೆಳೆದಾಗ ನಮ್ಮ ಮನೆಗೆ ಸೊರಸುರಾಗಿ ಹೇಳ್ತೀವಿ ಅರಿವಿಗಾಗಿ ಹತ್ತಿ ಬಿತ್ತಿ ಬೆಳೆಯುವ ಒಕ್ಕಲಿಗ ಹತ್ತಿ ಬಿತ್ತಿ ಬೆಳೆಯುವ ಒಕ್ಕಲಿಗ ಶ್ರೀಮಂತರನ್ನು ಮಾಡೋ ಒಕ್ಕಲಿಗ ಶ್ರೀಮಂತರನ್ನು ಮಾಡೋ ಒಕ್ಕಲಿಗ ಭಾರಿ ಗುಣದಲ್ಲಿ ತೀರ ಒಕ್ಕಲಿಗ ತರತರ ಐಶ್ವರ್ಯದಿಂದ ಮೆರೆಯಲಿಕ್ಕೆ ಹಸಿದ ಕ್ರಮಗೊಳಿಯ ಒಕ್ಕಲಿಗ ಉಪಕಾರದಿಂದ ಎಷ್ಟು ಉಪಕಾರ ಸ್ಮರಣೆ ಮಾಡಿದ್ರು ನಿನ್ನ ಉಪಕಾರದಿಂದ ಮುನ್ನ ಮರೆಯಲಾರೆ ಒಕ್ಕಲಿಗ ಮುನ್ನ ಮರೆಯಲಾರೆ ಒಕ್ಕಲಿಗ ಶ್ರೇಷ್ಠ ಪದವಿಯ ಪಡೆದ ಒಕ್ಕಲಿಗ ದಾನ ಧರ್ಮವ ಮಾಡೋ ಒಕ್ಕಲಿಗ ಸಖಿಯೊಳ ಹುಲ ಕುಂದ ಭೀಮನು ಪದ ಮಾಡಿ ಹಾಡಿದ ಒಕ್ಕಲಿಗ ಸಖಿಯೊಳು ಸೋಗಂಡಿ ಮಲಯ ಸ್ವಾಮಿಯು ಕೊಂಡಾಡಿ ಹಾಡಿದ ಒಕ್ಕಲಿಗ ಸ್ವಸಿ ಇದ್ದರ ಇರಬೇಕಾಗಿ ಆ ಹೆದರಡಿ ಮಲ್ಲಮ್ಮನಂತಾಕಿ ಸೊಸಿ ಇದ್ದರ ಇರಬೇಕಾಗಿ ಆ ಹೆದರಡಿ ಮಲ್ಲಮ್ಮನಂತಾಕಿ ಅಕ್ಕ ಇದ್ದರ ಇರಬೇಕಾಗಿ ಆ ಅಕ್ಕ ಮಹಾದೇವಿ ಅಂತಾಕಿ ತಂಗಿ ಇದ್ದರ ಇರಬೇಕಾಗಿ ಆ ಕಿತ್ತೂರ ಚೆನ್ನಮ್ಮನಂತಾಕಿ ಮಗಳ ಇದ್ದರ ಇರಬೇಕಾಗಿ ಆ ಬೆಳಗಡಿ ಮಲ್ಲಮ್ಮನಂತಾಕಿ ತಾಯಿ ಇದ್ದರ ಇರಬೇಕಾಗಿ ಆ ಕಸ್ತೂರ್ಬಾ ಗಾಂಧಿ ಅಂತಾಕಿ ಸೊಸಿ ಇದ್ದರ ಇರಬೇಕಾಗಿ ಆ ಹೇಮರೆಡ್ಡಿ ಮಲ್ಲಮ್ಮನಂತಾಕಿ ಮಗ ಇದ್ದರೆ ಇರಬೇಕಾಗಿ ಅಂತಾವ ಅಭಿರ ಅಭಿಮನ್ಯುವನಂತಾವ ತಮ್ಮ ಇದ್ದರೆ ಇರಬೇಕಾಗಿ ಅಂತಾವ ಪಾಂಡವರೊಳಗೆ ಭೀಮಸೇನಂತಾವ ಅಣ್ಣ ಇದ್ದರೆ ಇರಬೇಕಾಗಿ ಅಂತಾವ ಕುಂತಿ ಕುವಲ ಧರ್ಮರಾಜನಂತಾವ ತಂದೆ ಇದ್ದರೆ ಇರಬೇಕಾಗಿ ಅಂತಾವ ಆ ಹುಡುಗಂತಿ ಅಜ್ಜದಂತಾವ ಸೊಸಿ ಇದ್ದರೆ ಇರಬೇಕಾಗಿ ಅಂತಾವ ಆ ಹೇಮರೆಡ್ಡಿ ಮಲ್ಲಮ್ಮನಂತಾವ ಗವಾಯಿ ಇದ್ದರೆ ಇರಬೇಕಾಗಿ ಅಂತಾವ ಆ ಪಂಚಾಕ್ಷರಿ ಗವಾಯಿ ಅಂತಾವ
ಕವಿ ಇದ್ದರೆ ಇರಬೇಕು ಎಂಥವ ಆಡವಿಂದ ಕೆಟ್ಟ ಜೋರಾದಂಥವ ಎತ್ತು ನಿಮ್ಮ ಪಾಲಿಸ್ಬೇಕ ಎಂಥವ ಅಸರ್ವತ್ತೆ ಮೂರ್ತಿ ಅಂಥವ ಬಸಿ ಇದ್ದರೆ ಇರಬೇಕ ಎಂಥಾಕಿ ಆ ಹೇಮರೆಡ್ಡಿ ಮಲ್ಲಮ್ಮನಂಥಾಕಿ ಸಾವುಕಾರ ಇದ್ದರೆ ಇರಬೇಕ ಎಂಥವ ಆ ಪಂಡಿತ ಜವಾಹರಲಾಲ್ ಹೊರ ಇದ್ದರೆ ಇರಬೇಕ ಎಂಥವ ಆ ಸಂತ ವಿನೋಬಾದಿ ಎಂಥವ ಶೂರನಿದ್ದರೆ ಇರಬೇಕ ಎಂಥವ ಆ ಶೂರ ಸುಭಾಷ್ ಚಂದ್ರನಂಥವ ದೇಶಭಕ್ತಿ ಇದ್ದರೆ ಇರಬೇಕ ಎಂಥವ ಆ ಮೈಲಾರ ಮಾದೇವಪ್ಪನಂಥವ ಸೊಸಿ ಇದ್ದರೆ ಇರಬೇಕ ಎಂಥಾಕಿ ಆ ಹೇಮರೆಡ್ಡಿ ಮಲ್ಲಮ್ಮನಂಥಾಕಿ ಕೃಷಿ ಇದ್ದರೆ ಇರಬೇಕ ಎಂಥವ ವಾಲ್ಮೀಕಿ ಮಹರ್ಷಿ ಅಂಥವ ಶರಣರಿದ್ದರೆ ಇರಬೇಕ ಎಂಥವ ಶರಣರಿದ್ದರೆ. ಈಗಾಗಲೇ ನಮ್ಮ ಹಿರಿಯರು ಮತ್ತು ಯುವಕರು ಸಾಕಷ್ಟು ಅದ್ರ ಬಗ್ಗೆ ಮಾತನಾಡಿದ್ದಾರೆ. ನಾನು ಜಾಸ್ತಿ ಮಾತಾಡಕ್ಕೆ ಏನು ಹೋಗಲ್ಲ. ಮೊದಲನೇದಾಗಿ ಸಾತಪ್ಪ ಕುಂಕೂರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಮ್ಮ ಮೂಲಕ ಮತ್ತು ನನ್ನ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಸಂಗ್ರಾಮ ಸೇನೆ ಅನ್ನೋ ಒಂದು ಸಂಘಟನೆಯನ್ನ ಕಟ್ಕೊಂಡು ಸಾತಪ್ಪ ಕುಂಕೂರವರು ಸುಮಾರು ವರ್ಷಗಳ ಕಾಲ ನಮ್ಮ ಜೊತೆ ಒಡನಾಟದಲ್ಲಿ ಇದ್ದಂತ ಮನುಷ್ಯ. ಯಾಕಂತಂದ್ರೆ ಇದ್ರ ಬಗ್ಗೆ ಈಗಾಗಲೇ ನಮ್ಮ ಹಿರಿಯರಾಗಿರುವಂತ ಶಿವಣ್ಣ ಅಡಗುಂಜಿ ಅವರು ಕೂಡ ಅವ್ರ ಬಗ್ಗೆ ಸಾಕಷ್ಟು ಮಾತನಾಡಿದ್ರು. ಅದೇ ರೀತಿಯಾಗಿ ಇವತ್ತು ಒಂದು ಸಂಘಟನೆ ಕಟ್ಕೊಂಡು ಸಂಘಟನೆ ನಡೆಸಬೇಕಂತಂದ್ರೆ ಅವ್ರಿಗೆ ಒಳ್ಳೇದು ಇರ್ತಾವ, ಅದರಷ್ಟು ಜವಾಬ್ದಾರಿ ಇರ್ತಾವ, ಅದರಷ್ಟು ಅದೇ ರೀತಿನೂ ಕಿರಿಕಿರಿನೂ ಕೂಡ ಅವ್ರಿಗೆ ಇರ್ತಾವ. ಎಲ್ಲಾನು ನಿಭಾಯಿಸಿ ಅವರು ಯಶಸ್ವಿಯಾಗಿ ಸುಮಾರು ನಾನು ನೋಡ್ತಾ ಇರೋದ್ರಿಂದ ನನ್ನ ಜೊತೆ ಒಡನಾಟದ 10 ವರ್ಷದ ಮೇಲಾಗಿದೆ. ಇವತ್ತು ಅನೇಕ ಸಂಘಟನೆಗಳು ಕಲಗಟ್ಟಿಗೆಯಲ್ಲಿ ಬಂದು ಅನೇಕ ಸಂಘಟನೆಗಳು ಒಳ್ಳೆಯದಾವ. ಆದ್ರೆ ಸಂಗ್ರಾಮ ಸೇನಾ ಅನ್ನೋ ಒಂದು ಸಂಘಟನೆಯನ್ನ ಜೀವಂತವಾಗಿ ಇಟ್ಕೊಂಡು ಅನೇಕ ಹೋರಾಟಗಳನ್ನ ರೈತರ ಪರವಾಗಿರ್ಬೋದು, ಒಂದು ಶಾಲೆಗಳ ಪರವಾಗಿರ್ಬೋದು, ಒಂದು ಯಾರಿಗಾರ ತೊಂದರೆ ಇರ್ತದನ್ನು ಕೂಡ ಅವರು ಸಂಘಟನೆಯಿಂದ ಒಂದು ನ್ಯಾಯನ ಒದಗಿಸ್ಕೊಡಂತ ಬರ್ತಾ ಇದ್ದಾರೆ. ಅವ್ರಿಗೆ ತುಂಬಾ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಮುದ್ದಾದ ಮಕ್ಕಳಿಗೆ ನಾನು ಜಾಸ್ತಿ ಏನ್ ಮಾತಾಡಕ್ ಹೋಗಲ್ಲ, ಒಂದೆರಡು ಮಾತುಗಳನ್ನು ಹೇಳ್ತೇನೆ. ಇವತ್ತು ಪರಿಸರವನ್ನ ನಾವು ಕಾಪಾಡಬೇಕಂತಂದ್ರೆ ಏನ್ ಮಾಡ್ಬೇಕಂತಂದ್ರೆ ಈ ನಮ್ಮ ಪರಿಸರಕ್ಕೆ ವಿರುದ್ಧವಾಗಿರುವಂತ ಒಂದು ವಸ್ತು ಏನಂತಂದ್ರೆ ಪ್ಲಾಸ್ಟಿಕ್. ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಆ ಪ್ಲಾಸ್ಟಿಕ್ ದಯವಿಟ್ಟು ಯಾರು ಹೋಗ್ತೀವಿ ಅದನ್ನ ಎಲ್ಲಿ ಬಳಸ್ತಿದ್ದ ಭೂಮಿಯಾಗ ದಯವಿಟ್ಟು ಎಲ್ಲಿ ಹೋಗಿಬಾರ್ದು, ಅದನ್ನ ತಗೊಂಡೋಗಿ ಒಂದು ಕೊಡ್ಬೇಕು. ಇಲ್ಲ ಅಂತಂದ್ರೆ ಅದನ್ನ ಭೂಮಿಯಲ್ಲಿ ದೂರದಂಗೆ ನೋಡ್ಕೊಂಡು ಶುದ್ಧವಾದ ಪರಿಸರವನ್ನು ಇಟ್ಕೊಂಡು ನೀವು ಎಲ್ಲರೂ ಶುದ್ಧವಾಗಿರೋಣ ಅಂತ ಕೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಮಾಡ್ತಾ ಇದ್ದಾರೆ. ಇದು ಬಹಳ ಸಂತೋಷ ವಿಚಾರ. ಹೀಗಾಗಿ ಅವರು ಮಾಡ್ತಕ್ಕಂಥ ಪ್ರತಿಯೊಂದು ಮುಂದಿನ ಕಾರ್ಯಗಳಲ್ಲಿ ಸಂಘಟನೆ ಇರ್ಬೋದು, ಸಮಾಜ ಸೇವೆ ಇರ್ಬೋದು, ಯಾವುದೇ ಸರ್ಕಾರದ ಯೋಜನೆಗಳನ್ನು ಜನರ ಮನೆಯ ಬಾಗಿಲಿಗೆ ಮುಗಿಸುವಂತ ಕಾರ್ಯ ಇರ್ಬೋದು, ಯಾವತ್ತೂ ಕೂಡ ಸಫಲ ಆಗಲಿ, ಯಶಸ್ವಿಯಾಗಲಿ. ಅವರೆಲ್ಲ ಸಂಘಟನೆಯ ಪದಾಧಿಕಾರಿಗಳು ಕೂಡ ಸದಾಕಾಲ ಯಶಸ್ವಿ ಸಿಗಲಿ ಅಂತೇಳಿ ಶುಭ ಹಾರೈಸುತ್ತಾ, ಮತ್ತು ಅವರು 34ನೇ ವರ್ಷದ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದ ಈ ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸುತ್ತಾ, ಶುಭ ಹಾರೈಸುತ್ತಾ, ಅವರಿಗೂ ಕುಟುಂಬದ ಸದಸ್ಯರಿಗೂ ಮತ್ತು ಅವರ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಕೂಡ ಸಿದ್ಧಾರೂಢ ಸದಾಕಾಲ ಆಯುಷ್ಯ ಆರೋಗ್ಯ ಸುಖ ಶಾಂತಿಗೆ ಬಳಿ ಎಲ್ಲರೂ ಮತ್ತು ಕಾಪಾಡಿ ಅಂತ ಹೇಳಿ ಶುಭ ಹಾರೈಸಿ ನನ್ನ 2 ಮಾತುಗಳಿಗೆ ವಿರಾಮ ನೀಡ್ತಾರೆ. ಇವತ್ತಿನ ಈ ಒಂದು ಕಾರ್ಯಕ್ರಮ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ. ಇಂತಹ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರ ಪಾದಗಳಿಗೆ ಮೂಲಕ ದೇಶೀಯ ಆದ್ಯತೆ ಇರ್ತಕ್ಕಂಥ ಪ್ರತಿಯೊಂದು ರಂಗದಲ್ಲಿ ಹೋಗೈತ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಾಜಮುಖಿಯಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಆ ವರ್ಷ ಒಂದು ಶಾಲೆ ನಾವು ಹೆಸರು ಕೇಳಿದ್ವಿ, ನಾವು ಒಮ್ಮೆ ಬಂದಿದ್ದೀವಿ. ಯಾಕಂದ್ರೆ ಈ ಬರೋ ಅವಶ್ಯಕತೆ ಬಂದಿದ್ದಿಲ್ಲ. ಇವತ್ತು ನೋಡಿದಾಗ
ಬಹಳ ಸಂತೋಷ. ನಮ್ಮ ತಾಲೂಕಿನವರು ಒಂದು ಮಾದರಿಯವಾಗಿರ್ತಕ್ಕಂಥ ಆದರ್ಶ ಶಾಲೆ ಇದೆ ಅಂತಕ್ಕಂಥ ಮತ್ತು ಅದರ ಅಧ್ಯಕ್ಷರು ನಮ್ಮ ಕಾಸರ ಹುಡುಗ ಏನನ್ನೋರು ಬಹಳ ಸಮಾಜಮುಖವಾಗಿ ಕೆಲಸ ಮಾಡ್ತಕ್ಕಂಥ ಸರಳ ಹೃದಯದ ಸಜ್ಜನಾಯದ ಒಂದು ಸಾಕಾರ ಮೂರ್ತಿಯಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಅಧ್ಯಕ್ಷ ಅದು ಬಹಳ ಖುಷಿ ಆಯ್ತು. ಕಾರಣ ಇಷ್ಟ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಕರ್ನಾಟಕ ಸಂಗ್ರಾಮ ಸೇನಾ ಒಂದು ಸಂಘಟನೆ ಬಹಳ ವೈಶಿಷ್ಟ್ಯಪೂರ್ಣವಾಗಿ ಈ ಕಾರ್ಯಕ್ರಮ ಇಟ್ಕೊಂಡಿದೆ ಅಂತಕ್ಕಂಥದ್ದು ಅಧ್ಯಕ್ಷ ಶಾಂತಪ್ಪ ಕುರ್ಕೂರ್ ಅವರನ್ನು ಹೊಂದಿದ್ರು. ಅವರ ಹುಟ್ಟಿದ ದಿವಸ ಬಂತು ಯಾರ ಶಾಂತಪ್ಪ ಕುರ್ಕೂರ್ ಅವರ ಇವತ್ತು ಜನ್ಮ ದಿನೋತ್ಸವ ನೋಡಿ ಯಾರ್ಯಾರ ತಮ್ಮ ಬರ್ತ್ಡೇ ಹೆಂಗ ಆಚರಿಸ್ಕೊಳ್ತಾರ ಅನ್ನೋದು ಇದೊಂದು ವಿಶೇಷ ಕಾರ್ಯಕ್ರಮ. ಅವರಲ್ಲಿರ್ತಕ್ಕಂಥ ಸಾಮಾಜಿಕ ಕಳಕಳೆ, ಪರಿಸರ ಕಳಕಳೆ, ಆಮೇಲೆ ಶಿಕ್ಷಣದ ಬಗ್ಗೆ ಅವರಿರ್ತಕ್ಕಂಥ ಒಂದು ಅಭಿಮಾನ ಇವೆಲ್ಲವನ್ನ ಕ್ರೋಢೀಕರಿಸಿ ಇವತ್ತು ವನಮಹೋತ್ಸವ ಮತ್ತ ಇವತ್ತಿನ ದಿವಸ ಹೆಚ್ಚಿನ ಅಂಗಗಳನ್ನು ತೆಗೆದುಕೊಂಡು ತೇರ್ಗಡೆಯಾಗಿರ್ತಕ್ಕಂಥ ಮಕ್ಕಳಿಗೆ ಒಂದು ಗೌರವ ಸಲ್ಲಿಕೆ ಜೊತೆಗೆ ಎಲ್ಲಾ ರಂಗದ ಗಣ್ಯಮಾನ್ಯರನ್ನ ಕರೆಸಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲ್ಲ. ಅದಕ್ಕೆ ವಿಶೇಷವಾಗಿ ಶಾಂತಪ್ಪ ಕುಂಕೂಲ್ ಅವರಿಗೆ ನಾನು ಬಹಳ ಅಭಿಮಾನಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಆದ್ರೆ ಇಷ್ಟ ನಮ್ಮ ತಾಲೂಕಿನೊಳಗೆ ಎಲ್ಲ ಐತಿ. ನಮ್ಮ ತಾಲೂಕು ಒಳ್ಳೆಯ ನಾವು ಹಿರಿಮೆ ಗರಿಮೆಯನ್ನು ಬೆಳೆಸ್ಕೊಂಡೈತಿ. ಶೈಕ್ಷಣಿಕವಾಗಿ ಸ್ವಲ್ಪ ಕುಂಠಿತಗೊಂಡಿತ್ತು ನಮ್ಮಲ್ಲಿ ಬಹಳಷ್ಟು ಕೆಳಗಡೆ ಕೂಡ ಅತಿ ತೆರಗಡೆ ಆಗ್ತಕ್ಕಂಥ ಒಂದು ಸಂಖ್ಯೆ ಬಹಳ ಕಡಿಮೆ ಆಗಿರ್ತದೆ. ನಾನು 1965-66 ಜನತಾ ಹೈಸ್ಕೂಲಿನ ವಿದ್ಯಾರ್ಥಿನ ಅವಾಗ ನಾವೆಲ್ಲ 35-40 ತಗೊಂಡು ಬೇರೆ ಹಂಚ್ತಿದ್ವಿ ನಾವು. ಈಗ ನಿಮ್ಗೆ ಹೇಳಿದ್ರಲ್ಲ ಅಸಹ್ಯ ಅನ್ಸುತ್ತೆ. ಯಾಕಂದ್ರೆ ನಾವು ತಗೊಂಡಿದ್ದ 40 ಮಾರ್ಕ್ಸ್ ಪಾಸ್ ಆದ ನಾವು 3 ತುಂಬ ಬೇರೆ ಹಂಚಿದ್ದೆ ಅತಿ ಅಂತ. ಈಗ 95-96 ಮನೆ ಮಕ್ಕಳ ಕಾಲೇಜ್ ಒಳಗೆ ಅದಕ್ಕೆ ಪಾಲಕರಿಗೆ ಒಂದು ಕಿಮ್ಮತ್ ಹೇಳ್ತೀನಿ. ಮಕ್ಕಳ ಭೌತಿಕ ಶಕ್ತಿಯನ್ನ ಕುಂದಿಸ್ತಕ್ಕಂಥ ಕೆಲಸ ಮಾಡಬೇಡಿ. ಅವ್ರನ್ನ ಆರೋಗ್ಯಪೂರ್ಣವಾಗಿ ಕಲಿಸೋದೊಂದಿಗೆ ನಾವು ಅವ್ರಿಗೆ ಸಹಕಾರಿಗಳ ಕೆಲಸ ಮಾಡ್ಬೇಕು. ಯಾಕಂದ್ರೆ ಮಕ್ಕಳಿಗೆ ಅತಿ ಒತ್ತಡ ಹೇಗಾದ್ರೂ ನಾವು ಹಂತಗಳನ್ನು ಕಲಿಸೋದ್ರ ಜೊತೆಗೆ ಸಾಮಾನ್ಯ ಜ್ಞಾನವನ್ನ ನಾವು ಕೈಗೊಳ್ಳಬೇಕಾಗೈತಿ. ಪರಿಸರವಾಗಿದೆ, ಸಾಮಾಜಿಕ ವ್ಯವಸ್ಥೆ, ಇವತ್ತ ಈ ನಾಡಿನ ಸಂಸ್ಕೃತಿ ಸಂಸ್ಕಾರಗಳನ್ನ ತಿಳಿಸೋದು ಬಹಳ ಮುಖ್ಯ ಆಗೈತಿ. ಬರೀ ಅಂಕಗಳನ್ನು ಮುಖಾಂತರ ನೀ KS, IAS, IPS ಆಗ್ತಿಲ್ಲ, ಎಲ್ಲರಿಗೂ ಆಗ್ಬೇಕಾಗುದಿಲ್ಲ. ನಿಮ್ಮ ಹಣೆ ಬರ ಯಾರ್ಯಾರ ಹಣೆ ಬರದ ಕ್ರಮ ಬರ್ತಿರ್ತ ಪ್ರಯತ್ನ ಮಾಡುವುದು ನಮ್ಮ ಕರ್ತವ್ಯ. ಅದ್ರ ಜೊತೆಗೆ ತಂದೆ ತಾಯಿ ಬಂಧು ಬಳಗ ಈ ಒಂದು ಬದುಕು ವಿದ್ಯಾಭ್ಯಾಸಗಳನ್ನ ಗುರುಗಳಿಗೆ ನಾವು ಕೊಡ್ತಕ್ಕಂಥ ಗೌರವ ಆಗ್ತಕ್ಕಂಥದ್ದು. ಈ ತಾಲೂಕಿನ ಮೇಲಾಧಿಕಾರಿಗಳು ಬಂದಾಗ ನಮ್ಮ ಸಾಹೇಬರು ಕೊಡ್ತಾರೆ. ಅವ್ರು ನೋಡು ಅವ್ರ ವಯಸ್ಸಾದ ಇರ್ಬೋದು, ಅವ್ರು ಸಿಕ್ಕಿರ್ತಕ್ಕಂಥ ಒಂದು ಅಧಿಕಾರ ಯಾರನ್ನ ತುರ್ತನ್ನ ಶಿಕ್ಷಿಸಿ ಶಿಸ್ತನ್ನ ಪರಿಪಾಲನೆ ಮಾಡ್ತಕ್ಕಂಥ ಒಂದು ಪುಣ್ಯ ಕರ್ಸಿಕೊಂಡಂತ ಅವರು. ಈಗ ಆಗಲೇ ಬಂದಿದ್ರು ನಾವು ಅಸ್ಕಿ ಸಾಹೇಬರು ನೋಡಿ ಒಂದು ತಾಲೂಕಿನ ಅಧಿಕಾರಿಗಳಾಗಿ ಅವ್ರು ಸೇವಾ ಮಾಡ್ತಿರ್ತಾರ. ಅವರು ಸಮಾಜಮುಖಿಯಾಗಿ ಈ ರೀತಿಯಾಗಿ ಈಗ ಸಾಹೇಬರು ಮಾತು ಕೇಳಿ ಬಹಳ ಖುಷಿ ಅನ್ನಿಸ್ತಾರೆ. ಅವ್ರು ಏನಂದ್ರೆ ನಾವು ಉತ್ತರ ಮಾಡಿ ಹೋಗ್ತಾರ, ಅವ್ರಿಗೆ ಮಾತಾಡಕ್ಕೆ ಅವಕಾಶ ಕೊಡ್ಬೇಕಂತ ಕೆಲಸ ನಮ್ಮ ಇವ್ರು ಹೇಳಿದ್ರು. ಹೇಳಿದಾಗ ಅವರು ಒಂದು ಮಾತು ಹೇಳಿದ್ರು, ಇಲ್ಲ ಪ್ರತಿಭಾಪೂರ್ಣ ಹುಡುಗರಿಗೆ ನಾನು ಅವರಿಗೆ ಗೌರವ ಸಲ್ಲಿಸಿ ನಾನು ನೋಡ್ತೀನಿ ಅಂತ ಒಂದು ಮಾನಸಿಕ ಒಂದು ಪ್ರಗತಿ. ಆದ್ದರಿಂದ ತರಗತಿಯ ನೆಲಗಟ್ಟನ್ನ ಇನ್ನೂ ಮೇಲ್ಮಟ್ಟಕ್ಕೆ ಹೋಗ್ತಕ್ಕಂಥ ಎಲ್ಲಾ ಸಾಧ್ಯತೆಗಳು ಎಲ್ಲಾ ಕನಸುಗಳನ್ನ ನಾವು ನಿಮ್ಮ ರೂಪದೊಳಗೆ ಹಾಕಿದ್ದೀವಿ. ಈ ಒಂದು ಕಾರ್ಯಕ್ರಮ ಇವತ್ತಿನ ದಿವಸ ನಮ್ಮ ಶಾಂತಪ್ಪ ಕುಂಕೂರ ಆದರ್ಶ
ನನ್ನ ಜನ್ಮ ಅದಿಷ್ಟ ನನ್ನ ಧರ್ಮ ಗತಿಗೂ ನಾನಿಯೇ ಹುಟ್ಟಿದರೆ ಕನ್ನಡಾಡಳಿತಕ್ಕೂ ಕಟ್ಟಿದರೆ ಕನ್ನಡ ಬಣ್ಣಕ್ಕೂ ಇದು ಜತಕ ಬಂದಿ ಇದು ಹಿಡಿಯೋರಿಸುವ ಬಂದಿ ಬದುಕಿದು ಜತಕ ಬಂದಿ ಬಿಸಿ ಕುರಿತೋರಿಸುವ ಬಂದಿ ಕಟ್ಟಬೇಕು ನಾವೆಲ್ಲ ಅದಿಯನ್ನು ಈ ಒಂದು ಕಾರ್ಯಕ್ರಮದ ಕಲಬುರಗಿ ತಾಲೂಕಿನ ಉಗಮ ಸೇನೆಯ ಅಧ್ಯಕ್ಷರಾದಂತ ರಾಮಪ್ಪ ಸಂಕೋಡು ಮತ್ತು ಅವರ ಪದಾಧಿಕಾರಿಗಳಿಗೂ ಮತ್ತು ಈ ವೇದಿಕೆಯಲ್ಲಿ ಹಾಸನಾದಂತ ಎಲ್ಲ ಗಣ್ಯಮಾನ್ಯರಿಗೂ ನಮಸ್ಕಾರ. ಮತ್ತು ಇಷ್ಟು ತನಕ ಬಹಳ ಸಮಾಧಾನದಿಂದ ಶಾಂತ ರೀತಿಯಿಂದ ಕುರಿತಂತ ತಮ್ಮೆಲ್ಲರಿಗೂ ವಂದಿಸುತ್ತ ಮತ್ತು ಈ ಆ ಶಾಲೆಯ ಶಿಕ್ಷಕರು ಮತ್ತು ಸಿಬ್ಬಂದಿಗಳಿಗೂ ವಂದಿಸುತ್ತ ಪಟ್ಟಣ ಮಂಡಳಿಗಳಿಗೂ ಮತ್ತು ತಮ್ಮ ಆಯು ಸೇವೆಯನ್ನು ಮಾಡಿದಂತ ಎಲ್ಲ ಸೇವಕರಿಗೂ ವಂದಿಸುತ್ತ ಶಿಕ್ಷಣ ಜೀವನದ ಮೂಲ ಅದರೊಳಗ SSLC ಏನಿದೆಯಲ್ಲ 10ನೇ ತರಗತಿ ಮೂಲ ಘಟಕ. ಯಾಕಂದ್ರೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕಾದ್ರೆ ಮುಂದಿನ ಒಂದು ತರಗತಿ ಹೋಗ್ಬೇಕಾದ್ರೆ ನೀವು PUC ಆಗಿರ್ಬೋದು ಮತ್ತೆ ನೀವು IT ಆಗಿರ್ಬೋದು ಡಿಪ್ಲೊಮಾ ಆಗಿರ್ಬೋದು ನೀವು ಮುಂದೆ ನೀವು PUC ಹೋದ್ಮೇಲೆ ಟ್ರ್ಯಾಕ್ ತಗೊಳ್ಳೋಣ ಯಾರು ಕೇಳೋದಿಲ್ಲ, ಕೇಳೋದಿಲ್ಲ. ಅದ್ರ ಮೂಲ ಏನಿದೆ SSLC. ಇನ್ನೊಂದು ನಾನು ಶಿಕ್ಷಕರಲ್ಲಿ ಒಂದು ವಿನಂತಿ ಮಾಡ್ಕೊತೇನೆ, ಮಕ್ಕಳಿಗೆ ಪಾಠನ ಪ್ರಶ್ನೆ ಮೊಬೈಲ್ ಬಿಡಕ್ ಹೋಗ್ಬೇಕು. ಮಕ್ಕಳಿಗೆ 199% ಕಂಡುಹಿಡಿದಿರ್ತಲ್ಲ. ಯಾಕೆ ನಾನು ನೋಡ್ತಾ ಇರ್ತೀನಿ, ನಾವು ಬಡ ಮಕ್ಕಳಿಗೆ ಬಹಳ ನಮ್ಮ ಸಿದ್ಧಾರ್ಥ ಸೇವಾ ಟ್ರಸ್ಟ್ ಪದಾಧಿಕಾರಿಗಳು ಎಲ್ಲ ಇಲ್ಲೇ ಇದ್ದಾರೆ, ಸಾತಾಪುರ ಇದ್ದಾರೆ, ಸೌಮಿಗೌಡರು ಇದ್ದಾರೆ, ಇನ್ನೂ ಇದ್ದಾರೆ, ಬಹಳ ಇದ್ದಾರೆ. ನಾವು ಪ್ರತಿ ವರ್ಷ ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಕಾರ್ಯ ಮಾಡ್ತೀವಿ.
ಮತ್ತೆ ಟೆಕ್ಸ್ಟ್ ಬುಕ್ ವಿತರಣೆ ಮಾಡ್ತೀವಿ. ಮತ್ತೆ ಅಕಸ್ಮಾತ್ ಪೂರ್ತಿ ಕೊಡೋದಿದ್ರೆ ಅವರು ಕಷ್ಟ ಮಾಡ್ಕೊತೀವಿ ಎಲ್ಲ ಶಾಖದಿಂದ. ಆದ್ರೆ ಇನ್ನೊಂದು ಹೆಸರ ಇತ್ತೀಚೆಗೆ ನಿರ್ಮಾಣಗಳಲ್ಲಿ ಹೆಣ್ಮಕ್ಳು ಮುಂದೆ ಸಾಗಿದ್ದಾರೆ. ಆದ್ರೆ ಗಂಡು ಹುಡುಗರು ಬಹಳ ಹಿಂದುಳಿದಾರೆ. ಯಾಕಂದ್ರೆ ಇವರು ಯಾವಾಗಲೂ ಬರೀ ಮೊಬೈಲ್ ಇರ್ತಾರೆ ಹುಡುಗರು. ವಿದ್ಯಾರ್ಥಿ ಇಲ್ಲೇ ಇಲ್ಲ. ಅದಕ್ಕೆ ಮೂರು ಏನಪ್ಪಾ ಅಂತಂದ್ರೆ ಮನೆಯೊಳಗ ಸಂಸ್ಕಾರ ಇದೆ. ತಂದೆ ತಾಯಿಯಿಂದ ಸಂಸ್ಕಾರ ಕೊಡಬೇಕು. ಅವ್ರು ಏನ್ ಹೇಳಿದ್ರು ಅಂದ್ರೆ ಮಕ್ಕಳನ್ನ ಇದೆ ಸರ್ ಇದೆ ಹೇಳಿಲ್ಲ. ಮಾಡಿದ್ರೆ ಮುಂದಿನ ಭವಿಷ್ಯ ಮಕ್ಕಳು ಸಮಯ ಬಹಳ ಆಗೈತಿ. ಜಾಸ್ತಿ ಸಮಯ ಕೊಡೋದಿಲ್ಲ. ಮಕ್ಕಳಿಗೆ ಕಾಳಜಿ ವಹಿಸಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ವಿಚಾರ ಮಾಡಿ ಒಂದ್ಸಾರಿ ಪಾಲಕರು ಸಭೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಯಾವ ಮಕ್ಕಳು ಹಿಂದುಳಿದಿರ್ತಾರಲ್ಲ ಅವರಿಗೆ ತಂದೆ ಪಾಲಕರಿಗೆ ಬುದ್ಧಿವಾದ ಹೇಳಿ ಮನೆಯೊಳಗ ಇದ್ದವಂಗೆ ನೀವು ಹೇಳೋದು. ಯಾಕಂದ್ರೆ ಇವಾಗ ನೀವು ತಿನ್ನಕ್ಕಾಗಲ್ಲ. ಇಲ್ಲಿ ಬಂದ್ ಕೂಡಿ ಆಟ ಕುಂದಿರ್ಬೋದು ಮಕ್ಕಳು ಬಿಟ್ರೆ ಮತ್ತೆ ಮಿಕ್ಕಿದೆಲ್ಲ ಮನೆಯೊಳಗೆ ಪಾಠ ಮಕ್ಕಳು. ಅದಕ್ಕೋಸ್ಕರ ಮಕ್ಕಳ ವಿದ್ಯಾವಂತರಾದ್ರೆ ದೇಶ ಅಂತ ನಾನು ಇತರಗಳೆಲ್ಲ ನೋಡ್ತಾರೆ. ಮಹೋತ್ಸವ ಹೆಚ್ಚಿನ ಅಂಕಗಳು ಕೊಡುವಂತ ವಿದ್ಯಾರ್ಥಿಗಳಿಗೆ ಸತ್ತಪ್ಪ ಅವ್ರು ಆಯ್ಕೆ ಮಾಡೋಣ ಅಂತ ಮುಂಚೆ ಮಾಡಬೇಕಾಗಿತ್ತು. ಲೇಟಾಗಿ ಮಾಡ್ತಿದ್ದೀವಿ. ಈಗ ಲೇಟಾಗಿ ಅಂತಂದ್ರೆ ಪರಿಸರನೂ ಎಷ್ಟು ಇಂಪಾರ್ಟೆಂಟು. ಅದ್ರ ಜೊತೆಗೇನೆ ಏನು ಎಕ್ಸಾಮ್ಸ್ ಏನಿರುತ್ತೆ ಅದರಲ್ಲೂ ಸಹ ನಾವು ಹೆಚ್ಚಿನ ಅಂಕಗಳನ್ನ ತಗೊಂಡು ಅದರಲ್ಲಿ ಹೆಚ್ಚಿನ ವ್ಯಾಸಂಗ ಮಾಡಿ ನೀವು ತಾಲೂಕಿನಲ್ಲಿ ಚೆನ್ನಾಗಿ ಕೈಯಲ್ಲಿ ಮಾಡ್ಕೊಂಡು ದೊಡ್ಡ ಆಫೀಸರ್ಸ್ ಆದ್ರೆ ನಿಮ್ಮ ಊರ ಹೆಸರು ಬರುತ್ತೆ ಹೇಳಿದ್ರೆ ಅವರು ಇಂಥ ಊರವರು ಅಂತ ಹೇಳ್ಬೇಕು. ಅದು ಆ ತರ ಅಭ್ಯಾಸ ಮಾಡ್ಬೇಕೆಲ್ಲ. ಅದರಿಂದ ಇವತ್ತೇನು ಸಂಗ್ರಾಮ ಸೇನೆಯವರೇ ನಮ್ಗೆ ಹೆಚ್ಚಿನ ಅಂಕ ಪಡೆದಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡ್ತಿದ್ದಾರೆ. ಒಂದು ಒಳ್ಳೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮ ಎಲ್ಲರೂ ಸದುಪಯೋಗ ಪಡ್ಕೋಬೇಕಂತ ಹೇಳ್ತಾ ನಾನು ಈ ಕಾರ್ಯಕ್ರಮಕ್ಕೆ ಕರೆಸಿ ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟಂತ ಸಂಗ್ರಾಮ ಸೇನೆ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ತುಂಬ ಧನ್ಯವಾದಗಳು.